ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಚೈತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ನಾವೀಗ ಬ್ಯುಸಿ ಅಮ್ಮಂದ್ರಾಗ್ಬಿಟ್ಟಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಸಂಜೆ ತನಕ, ರಾತ್ರಿ ತನಕ ನಮ್ಮ ವರ್ಕ್ ನಡೀತಾನೆ ಇರುತ್ತೆ. ಸಮ್ಟೈಮ್ಸ್ ವಿ ಫೊಗೆಟ್ ಅವರ್ ಓನ್ ಸ್ಟ್ರೆಂತ್ ಅಲ್ವಾ. ಆದರೆ ನಾವಿದನ್ನು ನೆನ್ಪಿಟ್ಕೋಬೇಕು, ನಾವೇ ನಮ್ಮ ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಅಂತ ಅಂದ್ಬಿಟ್ಟು. ಮಾಮ್ಸ್, ನೆವರ್ ಫೀಲ್ you are just doing household work. You are building the future of your kids. You are keeping your family healthy and strong. ಸೊ ತುಂಬ ಟಯರ್ಡ್ ಅನಿಸಿದಾಗ ಒಂದು ಸ್ಮೈಲ್ ಮಾಡಿಕೊಂಡು ಮುಖದಲ್ಲಿ ಟೇಕ್ ಅ ಲಾಂಗ್ ಬ್ರೀತ್, ಸ್ವಲ್ಪ ಬ್ರೇಕ್ ತೊಗೊಳ್ಳಿ ನಿಮ್ಮ ಕೆಲಸದಿಂದ. ಆವಾಗ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ, ನಾನು ಸ್ಟ್ರಾಂಗ್ ಆಗಿದ್ದರೆ, ನಾನು ಹೆಲ್ದಿಯಾಗಿದ್ದರೆ, ನಾನು ಫಿಟ್ಟಾಗಿದ್ದರೆ ಮಾತ್ರ ನನ್ನ ಫ್ಯಾಮಿಲಿನ ನಾನು ಫಿಟ್ಟಾಗಿಡೋಕ್ಕೆ ಸಾಧ್ಯ. ಸೊ ನಾವೇ ನಮ್ಮ ಫ್ಯಾಮಿಲಿಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಈ ಥರ ನಾವು ನಮಗೆ ನಾವೇ ಮೋಟಿವೇಟ್ ಮಾಡ್ಕೊತ ದಿನಾಲು ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಇದೇ ಥರನೇ ನಾನು ಇವತ್ತು ಕೂಡ ಅಂದ್ಕೊಳ್ತಾ ನನ್ನ ಈ ದಿನನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನನ್ನ ಅಡುಗೆ ಕೆಲಸಕ್ಕೆ ಬಂದೆ. ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದು 5:15 ಎದ್ದು ಬಿಡ್ತಾನೆ. ನಾನು ಎದ್ದು ಒಂದು 15 ಮಿನಿಟ್ಸ್ ಬೇಡ 20 ಮಿನಿಟ್ಸಿಗೆ ಅವನು ರೆಡಿ ಆಗಿಬಿಡ್ತಾನೆ ಎದ್ದುಬಿಟ್ಟು. ಸೊ ಎದ್ದುಬಿಟ್ಟು ಅವನ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅವನು ಯೋಗ ಅವ್ರ ಸ್ಕೂಲಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ಹಾಗೆ ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಅದನ್ನು ಅವನು ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅವ್ರಿಗೂ ಒಂದೊಂದು ಸಲ ಸೆಟ್ ಆಗಲ್ಲ, ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳು ಒಂದು ಕಡೆ ನಿಂತ್ಕೊಂಡ್ರೆ ಇನ್ನೊಂದು ಕಡೆ ನಿಲ್ಲಲ್ಲ. ಸೊ ಈ ಒಂದು ಪೋಸ್ ಬಂದುಬಿಟ್ಟು ಅವನಿಗೆ ಸ್ಟಮಕ್ ಪೇನು ಹಾಗೆ ಪಾಟಿ ಎಲ್ಲ ಬರದೇ ಇದ್ದಾಗ ಇದನ್ನು ಯೋಗ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಅದನ್ನು ಅವನು ಮಾಡ್ತಾನೆ ಮನೆಯಲ್ಲಿ ದಿನ. ಅರ್ಲಿ ಮಾರ್ನಿಂಗು ನಾನು ಯಾವಾಗಲೂ ನನ್ನ ಡೇನ ಲೆಮನ್ ವಾಟರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನ್ನ ಸ್ಮಾಲ್ ಹೆಲ್ತ್ ಟಿಪ್, ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಇದು ಮೆಟಾಬಲಿಸಮ್ ಕಿಕ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಬಾಡಿ ಲೈಟ್ ಫೀಲ್ ಆಗುತ್ತೆ ಇದರಿಂದ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಯಾರೆಲ್ಲ ಬಾಡಿ ಇಳಿಸ್ಬೇಕು ಅಂತ ಇರ್ತಿರಲ್ಲ ಅವರಿಗೆ ಈ ಲೆಮನ್ ವಾಟರ್ ತುಂಬಾ ವರ್ಕ್ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ಓಟ್ಸ್ನ ನೆನೆ ಇಡ್ತಾ ಇದ್ದೀನಿ. ಸೊ ಓಟ್ಸ್ ಅಂತಂದರೆ ಎಲ್ಲರಿಗೂ ಅನಿಸುತ್ತೆ ಏನಿದು ಓಟ್ಸು ಅದನ್ನೆಲ್ಲ ತಿನ್ನೋದು ಬದಲು ಒಳ್ಳೊಳ್ಳೆದೇ ರೊಟ್ಟಿ ಚಪಾತಿ ತಿನ್ಬೋದು ಅಂತ ನೀವು ಅಂದ್ಕೊತೀರಾ. ಓಟ್ಸಲ್ಲಿ ತುಂಬ ವೆರೈಟಿಗಳಿದ್ದಾವೆ. ಸೊ ಇದು ಬಂದುಬಿಟ್ಟು ರೋಲ್ಡ್ ಓಟ್ಸ್. ಇದ್ರ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಏನಾದ್ರು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಓಟ್ಸ್ ಬಗ್ಗೆನೇ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ, ಯಾವ ಓಟ್ಸ್ ಆದರೆ ಒಳ್ಳೆಯದು ಅಂತಂದ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ನಟ್ಸು ಹಾಗೆ ಚಿಯಾ ಸೀಡ್ಸು ಅದನ್ನೆಲ್ಲದನ್ನು ಹಾಕಿ ನಾನು ಹಾಲಲ್ಲಿ ನೆನೆ ಇಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಓಟ್ಸ್ ಅಂತ ಏನೇನು ಬರುತ್ತಲ್ಲ ಅವೆಲ್ಲ ಒಳ್ಳೆಯದಲ್ಲ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟಿಗೆ ಇಲ್ಲಿ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮಕ್ಕಳಿಬ್ಬರಿಗೂ ಮಶ್ರೂಮ್ ಪಲಾವ್ ತುಂಬ ಇಷ್ಟ, ಹಾಗೆ ಮಶ್ರೂಮ್ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹೌದು. ಸೊ ಅದನ್ನು ಚೆನ್ನಾಗಿ ನಾನು ವಾಶ್ ಮಾಡಿಬಿಟ್ಟು ಮಶ್ರೂಮ್ ಪಲಾವ್ ಮಾಡೋಕ್ಕೆ ಏನೇನು ಬೇಕಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಹೆಚ್ಕೊತಾ ಇದ್ದೀನಿ. ಸೊ ಇನ್ನೊಂದು ಥಿಂಗ್ ಏನಪ್ಪ ಇಲ್ಲಿ ಅಂತಂದರೆ, ಮಕ್ಕಳಿಗೆ ವೆಜಿಟೇಬಲ್ಸ್ ಬಾಯಲ್ಲಿ ಬಂದರೆ ಅವರು ಏನು ಮಾಡಿದ್ರು ತಿನ್ನಲ್ಲ. ಸೊ ನಮ್ಮ ಮಕ್ಕಳು ಇನ್ನೂ ಅದೇ ರುಟೀನಲ್ಲೇ ಇದ್ದಾರೆ ಇನ್ನೂ. ಸೊ ಹಾಗಾಗಿ ನಾನು ಇಲ್ಲಿ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದೆಲ್ಲದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಪಲಾವ್ನಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಬರೀ ಮಶ್ರೂಮ್ ಅಷ್ಟೇ ಬರಬೇಕು ಅವ್ರ ಬಾಯಿಗೆ, ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವನು ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗ ಇನ್ನೂ ಬ್ರೈನ್ ಬೂಸ್ಟರು ಬುಕ್ಸ್ಗಳು, ನಾವು ಯಾವುದೂ ಅವನಿಗೆ ಈ ವಿಡಿಯೋ ನೋಡಿ ನಿಮಗೆ ಅನಿಸುತ್ತೆ ನಾನೇನಾದ್ರು ಪ್ರೆಷರ್ ಹಾಕ್ತೀನಿನೋ ಅಂತಂದ್ಬಿಟ್ಟು, ಇನ್ನೂವರೆಗೂ ನಾವು ಯಾವತ್ತೂ ಹೇಳಲ್ಲ ಅವನಿಗೆ ಈ ಥರ ಮಾಡು ಅಂತಂದ್ಬಿಟ್ಟು. ಬಟ್ ಅವನಿಗೆ ಅನಿಸುತ್ತೆ ಬ್ರೈನ್ ಬೂಸ್ಟರ್ ಮಾಡೋಕ್ಕೆ, ಅದೆಲ್ಲ ಮಾಡೋಕ್ಕೆ ಆ್ಯಕ್ಟಿವಿಟೀಸ್ ಅವನಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವನು ಬೆಳಗ್ಗೆ ಎದ್ದು ಬ್ರೈನ್ ಬೂಸ್ಟರ್ ಮಾಡೋದು, ಇಲ್ಲ ಒಂದೊಂದು ದಿನ ಆಟ ಆಡ್ತಾನೆ, ಫುಟ್ಬಾಲ್ ಪ್ರಾಕ್ಟೀಸ್ ಮಾಡೋದು, ಈ ಥರ ಮಾಡ್ತಾನೆ. ಸೊ ಅವನಿಗೆ ಹಾಲು ಮತ್ತು ಬಾದಾಮಿ ಗೋಡಂಬಿ ಅದೆಲ್ಲ ಕೊಟ್ಬಿಟ್ಟು ನೆಕ್ಸ್ಟು ನಾನು ರಾಗಿ ಅಂಬಲಿ ಮಾಡೋಣ ಅಂತಂದ್ಬಿಟ್ಟು ಈ ಕಡೆ ಬಂದೆ. ಸೊ ಇದು ಅಷ್ಟೇ, ರಾಗಿ ಕೂಡ ತುಂಬಾ ಒಳ್ಳೆಯದು. ಐರನ್ ಮತ್ತು ಕ್ಯಾಲ್ಶಿಯಂ ಕಮ್ಮಿ ಇದ್ದರೂ ರಾಗಿ ಅಂಬಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ಥೈರಾಯ್ಡ್ ಸಮಸ್ಯೆ ಇರೋರು ರಾಗಿನ ಹೆಚ್ಚಿಗೆ ಯೂಸ್ ಮಾಡಬಾರ್ದು. ಸೊ ಇಲ್ಲಿ ನಾನು ಪಲಾವ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಅವೆಲ್ಲ ಬಾಯಿಗೆ ಬಂದರೆ ನಮ್ಮ ಮಕ್ಕಳು ಯಾರೂ ತಿನ್ನಲ್ಲ. ಹಾಗೆ ಈ ಚಟ್ನಿ ನಾನೇನು ಖಾರ ಅಂತ ಹೇಳಿದ್ನಲ್ಲ, ಇದನ್ನು ನಾನು ಹಳೆ ವಿಡಿಯೋದಲ್ಲಿ ಮಾಡಿ ತೋರಿಸಿಟ್ಟಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಇದೆಲ್ಲದನ್ನು ನಾನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಿಂಗೆ ಸಡನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ. ಅದ್ರ ಜೊತೆಗೆ ಟೊಮೆಟೊನ ಹಾಕಿ ನಾನು ರುಬ್ಬಿ ಪ್ಯೂರಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಸಡನ್ನಾಗಿ ನಮಗೆ ಈಸಿಯಾಗಿ ನಾವು ಪಲಾವ್ ಮಾಡ್ಬೋದು. ಸೊ ಯಾಕೆ ಅಂತಂದರೆ ಮಕ್ಕಳು ವೆಜಿಟೇಬಲ್ಸ್ ಏನೇ ಬಂದ್ರೂ ಅದನ್ನು ತಿನ್ನಲ್ಲ.
ಸೊ ಒಂದು ಸ್ವಲ್ಪ ನಾನಿಲ್ಲಿ ದಾಲ್ಚಿನ್ನಿ ಮತ್ತು ಪಲಾವ್ಗೆ ಏನೇನು ಹಾಕಬೇಕಲ್ವ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಒಂದು 4-5 ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ಪ್ಯೂರಿನೂ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊನೆಗೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಸೊ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡೆಲ್ಲ ಆದಮೇಲೆ ನಾವು ನೋಡಿಕೊಂಡು ನಾರ್ಮಲ್ ಪಲಾವಿಗೆ ಎಷ್ಟು ನೀರು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ನೀರು ಹಾಕಬೇಕು. ಇಲ್ಲ ಅಂದರೆ ಅನ್ನ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಆಲ್ರೆಡಿ ಲೇಟ್ ಆಗ್ತಾ ಹೋಗ್ತಾಯಿತ್ತು, ಯಾಕಂದರೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ವ. ಸೊ ಹಾಗಾಗಿ ಯಾವಾಗ ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ. ಸೊ ಯಾವಾಗಾರು ಪಲಾವ್ ಸಡನ್ನಾಗಿ ಕುಕ್ಕರ್ ತೆಗಿಯೋಕ್ಕೆ ಬರಲ್ಲ, ನೀವೆಲ್ಲರೂ ಹೊರಟಿದ್ದೀರಾ ಅಂತಂದಾಗ ಅವಾಗ ಏನು ಮಾಡ್ಬೋದು ಅಂದರೆ ಆ ಬಿಸಿ ನೀರನ್ನ ಕುದಿಯೋಕೆ ಇಟ್ಕೊಂಡು ಒಂದು ಕಡೆ ಪಲಾವಿಗೆ ಹಾಕಿದರೆ ಬೇಗ ವಿಷಲ್ ಬರುತ್ತೆ, ಬೇಗ ಅನ್ನನೂ ಬೆಂದಿರುತ್ತೆ. ಸೊ ಇದು ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದು. ನಿಮಗೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಅರ್ಜೆಂಟ್ ಏನಾರು ಇದ್ದಾಗ ನೀವು ಪಕ್ಕದಲ್ಲಿ ನೀರು ಸಹಿತ ಕುದಿಯೋಕೆ ಇಟ್ಟರೆ ಒಳ್ಳೆಯದು. ಸೊ ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ಚಪಾತಿ ಕೂಡ ಇಡ್ತಾಯಿದ್ದೆ. ಸೊ ಸಾಂಬಾರು ಮಾಡಿದ್ದೆ, ಅದಕ್ಕೋಸ್ಕರ ಅವರು ಸಾಂಬಾರೆಲ್ಲ ಚಪಾತಿಗೆ ಹಚ್ಕೊಂಡು ತಿನ್ನಲ್ಲ. ಸೊ ಹಾಗಾಗಿ ಶೇಂಗಾ ಚಟ್ನಿಯನ್ನು ನಾನು ಹಳೆ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಆ ಚಟ್ನಿ ತುಪ್ಪ ಹಾಕಿ ಸವರಿ ಇಡ್ತಾಯಿದ್ದೀನಿ ಅವರಿಗೆ. ಸೊ ಮೇನಾಗಿ ಯಾರಿಗೋಸ್ಕರ ಮಾಡಬೇಕು ಅಂದ್ಕೊಂಡಿದ್ದಲ್ಲ ಮಶ್ರೂಮ್ ಪಲಾವ್, ಅವ್ರ ಕಡೆಯಿಂದ ಬಂತು. ಸೂಪರಾಗಿದೆ ಅಂತ ನನ್ನ ಮಗ ಹೇಳ್ದ, ತುಂಬ ಚೆನ್ನಾಗಿದೆ ಅಮ್ಮ ಪಲಾವ್ ಅಂತಂದ್ಬಿಟ್ಟು. ಸೊ ಅವರಿಗೂ ಸ್ವಲ್ಪ ಡೆಕೋರೇಟ್ ಮಾಡಬೇಕಲ್ವಾ, ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕು ಅಂದು. ಸೊ ನಾನಂತೂ ಕಂಪಲ್ಸರಿಯಾಗಿ 1-2-3 ಫ್ರೂಟ್ಸ್ ಅಂತೂ ಇಟ್ಟೇ ಇಡ್ತೀನಿ ಲಂಚ್ ಬಾಕ್ಸಲ್ಲಿ. ಅದ್ರ ಜೊತೆಗೆ ಇದೊಂದು ಶೇಂಗಾ ಉಂಡೆ, ಆದಷ್ಟು ಶೇಂಗಾ ಕಾಳನ್ನ ಅವನಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ತುಂಬಾ ಒಳ್ಳೆಯದು ಫ್ರೂಟ್ಸು. ಅದ್ರ ಜೊತೆಗೆ ಏನು ತಿಂಡಿ ಮಾಡಿರ್ತೀನೋ ಅದನ್ನು ಸ್ವಲ್ಪ ಇಡ್ತೀನಿ. ಸೊ ಅವ್ನ ಲಂಚ್ ಬಾಕ್ಸ್ ಅಂತೂ ರೆಡಿ ಆಯಿತು. ಅವನಂತೂ ಇನ್ನು 7:30ಗೆ ಅವ್ನ ಸ್ಕೂಲ್ ಬಸ್ ಬರುತ್ತೆ, ಅವನಷ್ಟೊತ್ತಿಗೆ ಹೊರಡಬೇಕಾಗತ್ತೆ. ಅವನು ಮುಗಿದ ತಕ್ಷಣ ನಮ್ಮ ಹಸ್ಬೆಂಡ್ದು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೆ. ಸೊ ಅವರಿಗಿವತ್ತು ಪಲಾವ್ ಮತ್ತು ಮೊಸರನ್ನ, ಕೊನೆಗೆ ಚಪಾತಿ, ಹಾಗೆ 1-2 ಫ್ರೂಟ್ಸು ಇಡ್ತಾಯಿದ್ದೀನಿ ಅವ್ರಿಗೂ ಕೂಡ. ಇವ್ರದ್ದೆಲ್ಲ ಆದಮೇಲೆ ಇನ್ನು ನನ್ನ ಮಗಳು, ಅವಳು ಲೇಟಾಗಿ ಹೋಗೋದು ಸ್ಕೂಲಿಗೆ. ಸೊ ಅವಳ ಬಾಕ್ಸ್ನ ನಾನು ರೆಡಿ ಮಾಡ್ತಾಯಿದ್ದೆ. ಅವಳು ಸ್ವಲ್ಪ ಶೇಂಗಾ ಉಂಡೆ ಎಲ್ಲ ತಿನ್ನೋದು ಕಮ್ಮಿ. ಅವಳು ಈ ಗುಳಿಗೆ ಉಂಡೆ ಅಂತ ನಾವು ಮಾಡ್ತೀವಿ, ಅದನ್ನು ಅವಳು ಮೆಡಿಸಿನ್ ಉಂಡೆ ಅಂತ ಹೇಳ್ತಾಳೆ. ಅವಳಿಗೆ ಇವತ್ತು ಈ ಥರ ಡೆಕೋರೇಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಅವಳಿಗಂತೂ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಸೊ ಅವಳೇ ಹೇಳ್ತಾಳೆ ನೋಡಿ, ಇಷ್ಟ ಆಯ್ತಾ ನಿಂಗೆ ಈ ಥರ? ಎಲ್ಲ ಫಿನಿಶ್ ಮಾಡ್ಕೊಂಬರ್ತೀವಿ ಹಂಗಾರೆ? ಓಕೆ ಓಕೆ, ಹೋಗಿ ರೆಡಿಯಾಗಿ ಹೋಗೋಣ. ಇದೆಲ್ಲ ಆದಮೇಲೆ ಕೊನೆಗೆ ಸಾಂಬಾರು ಮಾಡಿಟ್ಬಿಡೋಣ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಅಡುಗೆ ಆಗಿಟ್ಬಿಟ್ರೆ ಇಡೀ ದಿನ ನನಗೆ ಸ್ವಲ್ಪ ಬೇರೆ ಕೆಲಸ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ. ಸೊ ಇಲ್ಲಿ ನಾನು ಬೇಳೆ ಮತ್ತು ಬಸಳೆ ಸೊಪ್ಪು, ಟೊಮೆಟೊ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನನಗೆ ಯಾವುದೇ ಥರ ಕಷ್ಟ ಅನಿಸಲ್ಲ. ಯಾಕೆ ಅಂತಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ನಾನು ಸಾಂಬಾರಿಗೆ ಬೇಕಾಗುವಂಥ ಮಸಾಲೆ ಎಲ್ಲ ಮುಂಚೆನೇ ಮಾಡಿಟ್ಕೊಂಡಿರ್ತೀನಿ. ಸೊ ಮಸಾಲೆ ಎಲ್ಲ ರೆಡಿ ಇರೋದ್ರಿಂದ ಡೈರೆಕ್ಟಾಗಿ ನಾನು ವೆಜಿಟೇಬಲ್ಸ್ ಬೇಯಿಸ್ಕೊಳ್ಳೋದು, ಒಗ್ಗರಣೆ ಕೊಡೋದು, ಡೈರೆಕ್ಟಾಗಿ ಆ ಮಸಾಲೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಈ ಥರ ನಾವು ಮಸಾಲೆಗಳನ್ನೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವೀಕ್ಲಿ ಒಂದ್ಸಲ ಮಾಡಿಟ್ಕೊಳ್ಳೋದ್ರಿಂದ ಅರ್ಜೆಂಟಾಗಿ ಮಾರ್ನಿಂಗ್ ಟೈಮಲ್ಲೇ ಸಾಂಬಾರು ಪಲ್ಯ ಎಲ್ಲ ಮಾಡಿಟ್ಬಿಡ್ಬೋದು. ಸೊ ನಿಮ್ಮ ದಿನಾನೂ ತುಂಬ ಸ್ಟ್ರೆಸ್ ಅನಿಸಲ್ಲ, ನಿಮಗೆ ಬೇಕಾಗಿರೋ ವಸ್ತುಗಳು ನೀವು ಮಾಡ್ಬೋದು. ಸೊ ಇದನ್ನು ಬೇಕು ಅಂತಂದರೆ ನನ್ನ ಪ್ರೀವಿಯಸ್ ವಿಡಿಯೋನ ನೀವು ನೋಡ್ಬೋದು. ಈ ಸ್ಮಾಲ್ ಥಿಂಗ್ಸ್ ನಾವು ಡೈಲಿ ಮಾಡ್ತಾನೆ ಇರ್ತೀವಿ. ಅಂದರೆ ಕುಕ್ಕಿಂಗ್ ಆಗಿರ್ಬೋದು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಾಗಲಿ, ಮಕ್ಕಳು ನೋಡ್ಕೊಳ್ಳೋದಾಗಲಿ, ನೋಡೋರ ಕಣ್ಣಿಗೆ ಏನು ಅನಿಸುತ್ತೆ, ಏನು ಈ ಸಣ್ಣ ಕೆಲಸಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಾರೆ ಇವರು ಅಂತ ಅನಿಸ್ಬೋದು. ಬಟ್ ಆದರೆ ಈ ಸಣ್ಣ ಥಿಂಗ್ಸ್ಗಳು ತುಂಬಾ ಇಂಪಾರ್ಟೆಂಟು. ಸೊ ಯಾಕೆ ಅಂತಂದರೆ ಬರೀ ಒಂದು ತಿಂಡಿ ಮಾಡಿ ಊಟ ಮಾಡಿಸ್ಬಿಟ್ರೆ ಮುಗ್ದೋಗ್ಬಿಡಲ್ಲ ಕೆಲಸ. ಅದನ್ನು ಮಕ್ಕಳು ಖುಷಿಯಿಂದ ಇಷ್ಟಪಟ್ಟು ತಿನ್ನಬೇಕು, ಹೆಲ್ದಿಯಾಗಿರಬೇಕು, ಅದ್ರ ಜೊತೆಗೆ ಅವ್ರಿಗೂ ಒಳ್ಳೆಯದಾಗಬೇಕು. ಸೊ ಮಕ್ಕಳು, ಗಂಡ, ಮನೆಯಲ್ಲಿರೋರೆಲ್ಲರೂ ಖುಷಿಯಾಗಿ ತಿಂದು ಹೆಲ್ದಿಯಾಗಿದ್ದರೆ ನಮಗೆ ಅವತ್ತಿನ ದಿನ ಬಿಗ್ ಅಚೀವ್ಮೆಂಟ್ ಕೂಡ ಹೌದು. ಸೊ ಇಲ್ಲಿಗೆ ನನ್ನ ಮಾರ್ನಿಂಗ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ನನಗನ್ನಿಸ್ತಾ ಇದೆ.
ಅಕಸ್ಮಾತ್ ನಿಮಗೆಲ್ಲ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇದೇ ತರಹ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲದೆ ಹೆಲ್ತಿ ಟಿಪ್ಸ್ಗಳಾಗಿರ್ಬೋದು, ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.